ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 48ನೆಯ ತಿರುನಾಮ ಪದ್ಮನಾಭ. ಪ್ರಳಯದ ನಂತರ ಪರಮಾತ್ಮನು ಸೃಷ್ಟಿಯನ್ನು ಪ್ರಾರಂಭಿಸಲು ತೀರ್ಮಾನಿಸಿದನು. ಆತನ ನಾಭಿಯಿಂದ ಒಂದು ಕಮಲ ಹೂವು ಮೊಳೆಯಿತು. ಅದರಲ್ಲಿ ಬ್ರಹ್ಮದೇವನನ್ನು ಸೃಷ್ಟಿಸಿದನು. ಬ್ರಹ್ಮನು ತಾನು ಕುಳಿತಿದ್ದ ಕಮಲವನ್ನು ನೋಡುತ್ತಾ, ಈ ಕಮಲ ತನ್ನಷ್ಟಕ್ಕೆ ತಾನು ನಿಲ್ಲಲು ಸಾಧ್ಯವಿಲ್ಲ. ಇದರ ಕಾಂಡದೊಳಗೆ ಹೋಗಿ ಇದಕ್ಕೆ ಆಧಾರ ಯಾವುದೆಂದು ನೋಡುವೆ ಎಂದು ಯೋಚಿಸಿ ಅವನು ಅದರೊಳಗೆ ಹೋದರೆ ವಿಶಾಲವಾಗಿ ಹರಡಿದ್ದ ನೀರನ್ನು ಬಿಟ್ಟು ಇನ್ನೇನೂ ಕಾಣಿಸಲಿಲ್ಲ. ಅವನು ಮತ್ತೆ ಕಮಲದ ಮೇಲೆ ಬಂದು ಕುಳಿತು ಆಲೋಚಿಸುತ್ತಿದ್ದಾಗ 8 ಅಕ್ಷರಗಳ ತಿರುಮಂತ್ರವನ್ನು ಧ್ಯಾನಿಸುವಂತೆ ಅವನಿಗೆ ಒಂದು ದಿವ್ಯವಾಣಿ ಆದೇಶಿಸಿತು. ಬ್ರಹ್ಮನು ಧ್ಯಾನ ಮಾಡಲು ಶುರು ಮಾಡಿದಾಗ ಅವನಿಗೊಂದು ಅದ್ಭುತ ದೃಶ್ಯ ಕಂಡಿತು. ಸಮುದ್ರದ ನೀರಿನ ಮೇಲೆ ಆದಿಶೇಷನ ಮೇಲೆ ನಾರಾಯಣನು ಮಲಗಿದ್ದನು. ನಾರಾಯಣನ ನಾಭಿಯಿಂದಲೇ ಈ ಕಮಲದ ಹೂವು ಬಂದಿದೆ ಎಂಬುದು ಬ್ರಹ್ಮನಿಗೆ ತಿಳಿಯಿತು. ನಂತರ ನಾರಾಯಣನು ಬ್ರಹ್ಮನಿಗೆ, ನೀನು ಕೂತಿರುವ ಈ ಕಮಲವು ಕಾಲಚಕ್ರವಾಗಿದೆ. ನಾನು ನಿನಗೆ ಕಲಿಸುವ ವೇದಗಳನ್ನು ಬಳಸಿಕೊಂಡು ಮುಂದಿನ ಸೃಷ್ಟಿಯನ್ನು 3 ಭಾಗಗಳಲ್ಲಿ ಪೂರ್ಣಗೊಳಿಸು ಎಂದು ಆಜ್ಞಾಪಿಸಿದನು. ಅದರಂತೆ ಬ್ರಹ್ಮದೇವನು ವೇದಗಳನ್ನು ಒಂದು ಉಪಕರಣವನ್ನಾಗಿ ಬಳಸಿಕೊಂಡು ಉಳಿದ ಸೃಷ್ಟಿ ಕಾರ್ಯವನ್ನು ಪೂರ್ಣಗೊಳಿಸಿದನು. ಪದ್ಮ ಎಂದರೆ ಕಮಲ ಮತ್ತು ನಾಭಿ ಎಂದರೆ ಹೊಕ್ಕಳು ಎಂದು ಅರ್ಥ. ಭಗವಂತನು ತನ್ನ ನಾಭಿಯಿಂದ ಕಮಲದ ಕಾಂಡವನ್ನು ಹೊರತಂದು ಬ್ರಹ್ಮನನ್ನು ಸೃಷ್ಟಿಸಿ ಅವನಿಗೆ ಸೃಷ್ಟಿಕರ್ತನ ಜವಾಬ್ದಾರಿಯನ್ನು ನೀಡಿದ್ದರಿಂದ ಭಗವಂತನಿಗೆ ಪದ್ಮನಾಭ ಎಂಬ ತಿರುನಾಮ ಬಂದಿದೆ. ನಾವು ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ನಾರಾಯಣನ ಹೊಕ್ಕಳಿನಿಂದ ಬಂದ ಕಮಲ ಮತ್ತು ಅದರ ಮೇಲೆ ಕೂತಿರುವ ಬ್ರಹ್ಮನ ದರ್ಶನ ಪಡೆಯಬಹುದು. ಅಲ್ಲಿ ನಾವು ಭಗವಂತನನ್ನು 3 ಬಾಗಿಲುಗಳ ಮೂಲಕ ನೋಡಬೇಕು. ಈ 3 ಬಾಗಿಲುಗಳು ಸೃಷ್ಟಿಯ 3 ಕಾಲಗಳನ್ನು ಸೂಚಿಸುತ್ತವೆ. ಅಲ್ಲಿ ಭಗವಂತನ ತಲೆಯ ಬಳಿ ಒಂದು ಶಿವಲಿಂಗವನ್ನು ನಾವು ನೋಡಬಹುದು. ನಾವು ಪ್ರತಿದಿನ ಪದ್ಮನಾಭಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಎಲ್ಲ ಕಾಲದಲ್ಲೂ ಒಳ್ಳೆಯದಾಗುವಂತೆ ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.